ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜ 60 ಲಕ್ಷ ಜನ ಇದ್ದೀವಿ. ಅದರ ಜೊತೆಯಲ್ಲಿ ಎಲ್ಲ ಹಿಂದುಳಿದ ಸಮಾಜಗಳು ಇವತ್ತು ಉಪ್ಪಾರ್ ಇರ್ಬೋದು, ಗೊಲ್ಲರು ಇರ್ಬೋದು, ಜೋಗಿ ಅಲ್ಮಾರಿ ಸಮಾಜ ಇರ್ಬೋದು, ಮಡಿವಾಳರು ಇರ್ಬೋದು, ಎಲ್ಲ 155 ಜಾತಿಗಳ ಸಮಾಜಕ್ಕೆ ರಾಜಕೀಯ ಪ್ರಾಶಸ್ತ್ಯ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಕುರುಬರಷ್ಟೇ ಇದ್ರೂ ನಮ್ಮ ಸಮಾಜ ರಾಜಕೀಯವಾಗಿ ತುಂಬ ಹಿಂದೆ ಉಳಿದಿದೆ. ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕಂದ್ರೆ ನಮಗೆ ರಾಜಕೀಯ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿ ಇದು ಬಿಹಾರದಿಂದದಲ್ಲಿ 4 MLA ಒಬ್ಬ ಮಂತ್ರಿ ಆಗಿದ್ದರು. ಈಗ ಅದೇ ರೀತಿ ನಾವಿಲ್ಲಿ ತಂದಿದ್ದೀವಿ. ಕರ್ನಾಟಕದಲ್ಲೂ ಇಷ್ಟು ವರ್ಷ 75 ವರ್ಷಗಳಿಂದ ಬೇರೆಯವ್ರಿಗೆ ನಾವು ವೋಟ್ ಹಾಕಿ ಯಾವತ್ತೂ ನಾವು ಆಳೋ ಜಾಗದಲ್ಲಿ ಕೂತಿಲ್ಲ. ಇವತ್ತು ನಾವು ಆಳೋ ಜಾಗದಲ್ಲಿ ಕೂಡಬೇಕು ಅಂಥೇಳಿ, ಮತ್ತು ವಿಧಾನಸೌಧದಲ್ಲಿ ನಮ್ಮ ಧ್ವನಿ ಎತ್ತಬೇಕಂದ್ರೆ ನಮ್ಮದೊಂದು ಪಕ್ಷ ಬೇಕು, ನಾವೊಂದು 10 ರಿಂದ 15 ಜನ MLAಗಳು ವಿಧಾನಸೌಧಕ್ಕೆ ಹೋಗಬೇಕು ಅಂಥೇಳಿ ತೀರ್ಮಾನ ಮಾಡಿ ನಾವಿವತ್ತು ವಿಕಾಸಶೀಲ ಇನ್ಸಾನ್ ಪಾರ್ಟಿ ತಂದಿದ್ದೀವಿ. ಅದರ ಒಂದು ಕಾರ್ಯಕ್ರಮದ ಮೊದಲನೇದಾಗಿ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಅವರು ಕೃಪಾಶೀರ್ವಾದ ಮಾಡೋಣ ನಿಮಗೆಲ್ಲ ಕರೆದು, ಹಾಗಾಗಿ ಗುಲ್ಬರ್ಗದಲ್ಲಿ ನಾವೆಲ್ಲ ಸೇರೋಣ ಅಂತ ಹೇಳಿದ್ರು. ಈ ಒಂದು 2-3 ಜಿಲ್ಲೆಯ ಸ್ವಾಮೀಜಿಗಳು ನಾಳೆ ಇಲ್ಲಿ ಸೇರ್ತಾ ಇದ್ದೀವಿ. ಅವರು ಕೃಪಾಶೀರ್ವಾದ ತಗೊಂಡು 7ನೇ ತಾರೀಕು ನಾವು ರಾಜ್ಯದಲ್ಲಿ ಅಶೋಕ ಹೋಟ್ಲ್ನಲ್ಲಿ ಈ ಒಂದು ಪಕ್ಷನ ಲಾಂಚ್ ಮಾಡ್ತಾ ಇದ್ದೀವಿ. ನಾಳೆ ಅತಿ ಹಿಂದುಳಿದ ವರ್ಗಗಳ ಎಲ್ಲ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಒಂದು 100 ಜನ ಸ್ವಾಮೀಜಿಗಳು ನಾಳೆ ಸೇರ್ಬೋದು. ಈಗ ಅವರು ಶೋಷಿತರಾಗಿದ್ದಾರೆ, ದೊಡ್ಡ ದೊಡ್ಡ ಸಮಾಜಗಳ ಗುರುಗಳ ಹತ್ರನೂ ಶೋಷಿತರಾಗಿದ್ದಾರೆ. ಹೇಗೆ ನಾವು ಬೇರೆ ಮುಂದುವರೆದಂಥ ಸಮಾಜದ ಹಿಂದೆ ನಾವು ಹೆಂಗೆ ಶೋಷಿತರಾಗಿದ್ದೀವಿ ನಮ್ಮ ಸಮಾಜ, ಅದೇ ರೀತಿ ಸ್ವಾಮೀಜಿಗಳು ಶೋಷಿತರಾಗಿದ್ದಾರೆ. ಅವರೆಲ್ಲರೂ ಒಗ್ಗಟ್ಟು ನಾಳೆ ಇಲ್ಲಿ ಕಲಬುರಗಿಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಇದೇ ಗ್ರ್ಯಾಂಡ್ ಹೋಟ್ಲಲ್ಲಿ 11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸರ್, ಕಾರ್ಯಕ್ರಮದ ಉದ್ದೇಶ ಇದೆ ಸರ್, ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ. ಇಷ್ಟು ವರ್ಷ ನಾವು ಏನು ಬೇರೆಯವ್ರಿಗೆ ಓಟ್ ಹಾಕ್ಕೊಂಡು ನಾವೆಲ್ಲ ಮಾಡ್ಕೊಂಬಂದಿದ್ದೀವಿ. ಇನ್ನು ನಮ್ಮ ಓಟು ನಮಗೆ ಅನ್ನೋ ಒಂದು ಮೂಲ ಮಂತ್ರ ಇಟ್ಕೊಂಡಿದ್ದೀವಿ. ನಮ್ಮ ಓಟು ನಮ್ಮ ಏಳಿಗೆಗೋಸ್ಕರನೇ ಆಗಲಿ ಅಂಥೇಳಿ ಅದ್ರ ಪ್ರಯುಕ್ತ ನಾಳೆ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಮೊದಲು ಬೇಕು, ಗುರುವಿನ ಆಶೀರ್ವಾದ ತೊಗೊಳ್ಬೇಕು ಅಂಥೇಳಿ ನಾಳೆ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್. ನಮ್ಮ ಪಕ್ಷ ಮುನ್ಸಿಪಾಲ್ಟಿಯಿಂದ ಹಿಡಿದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA ಎಲೆಕ್ಷನ್, MP ಎಲೆಕ್ಷನ್, ಎಲ್ಲ ಎಲೆಕ್ಷನಲ್ಲೂ ಡೈರಿ ಸಹ ನಮ್ಮ ಸಮಾಜದವ್ರು ಎಲ್ಲೆಲ್ಲಿದ್ದಾರೆ, ಹಿಂದುಳಿದ ವರ್ಗದವ್ರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಸೇರಿ ನಾವು ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ. ಇನ್ನೆಲ್ಲ ಎಲೆಕ್ಷನಲ್ಲೂ ಸ್ಪರ್ಧೆ ಮಾಡುತ್ತೆ ಸರ್. ಇದು ಇನ್ನು ಪ್ರಾದೇಶಿಕ ಪಕ್ಷ, ಬಿಹಾರಲ್ಲಿ ಇದು ಪ್ರಾದೇಶಿಕ ಪಕ್ಷ, ಅದೇ ರೀತಿ ನಮ್ಮ ಸಮಾಜದ ಪಕ್ಷ ಇದು. ಹಾಗಾಗಿ ಇಲ್ಲಿನೂ ನಾವು ಅದನ್ನು ನಮ್ಮ ಸಮಾಜಕ್ಕೋಸ್ಕರನೇ ತಂದಿದ್ದೀವಿ. ಜೊತೆಯಲ್ಲಿ ನಾವೆಲ್ಲ ಹಿಂದುಳಿದ ವರ್ಗಗಳ ಜಾತಿಗಳನ್ನ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅವ್ರಿಗೆ ಯಾರಿಗೂ ಧ್ವನಿ ಇಲ್ಲ. ಈಗ ನಾವೊಂದು 55 ರಿಂದ 60 ಕ್ಷೇತ್ರದಲ್ಲಿ ನಾವು ಪ್ರಬಲರಿದ್ದೀವಿ. ಆದರೆ ನಮ್ಮದೊಂದು ಒಂದೇ ಒಂದು MLA ಇಲ್ಲ ಹೇಳ್ಕೊಬೇಕು ಅಂತ ಹೇಳಿದ್ರೆ. ಆ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಅದಕ್ಕೆ ಈ ಒಂದು ದೊಡ್ಡ ನಿರ್ಧಾರ ತಗೊಂಡು ಒಂದು ದೊಡ್ಡ ವೇದಿಕೆನ ನಮ್ಮ ಸಮಾಜಕ್ಕೋಸ್ಕರ ಕಲ್ಪನೆ ಮಾಡಿ ಇದನ್ನು ಇಲ್ಲಿ ನಾವೀಗ ತೊಗೊಂಡು ಬಂದಿದ್ದೀವಿ ಸರ್. ರಾಜ್ಯಾದ್ಯಂತ ಸಂಚಾರ 7ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 7ನೇ ತಾರೀಕು ಲಾಂಚ್ ಆದಮೇಲೆ ರಾಜ್ಯಾದ್ಯಂತ ಜಿಲ್ಲಾ ಘಟಕಗಳು, ತಾಲೂಕು ಘಟಕಗಳು ಮತ್ತು ಬೂತ್ ಲೆವೆಲಿಂದನೂ ನಮ್ಮ ಕಾರ್ಯಕರ್ತರು ಶುರುವಾಗ್ತಾರೆ ಸರ್. ಪಕ್ಷದ ಉದ್ದೇಶ ಅದೇ ಸರ್, ಒಂದೇ, ನಮ್ಮ ಓಟು ನಮ್ಮ ಏಳಿಗೆಗೆ ಬರಬೇಕು. ನಮ್ಮ ಉದ್ದೇಶ, ನಮ್ಮ ಮೂಲ ಮಂತ್ರನೇ ಅದು, ನಮ್ಮ ಓಟು ನಮ್ಮ ಏಳಿಗೆಗೆ ಬರಬೇಕು. 7ನೇ ತಾರೀಕು ಸುಮಾರು ನಾಯಕರು ಬರ್ತಾರೆ, ನಮ್ಮ ಸಮಾಜದ ನಾಯಕರು. ನಾವು ಬರೀ 500 ಜನಕ್ಕೆ ಕರೆದಿದ್ದೀವಿ ಲಾಂಚ್ಗೆ. ಅದರಲ್ಲಿ ಕಾದು ನೋಡಿ ಯಾರ್ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ. ನಮ್ಮ ಸಿಂಬಲ್ಲು ನಮ್ಮ ಬೋಟು, ಅದನ್ನು ಇಲ್ಲಿ ಇದೆ. ನಮ್ಮದು ಕೋಲಿ, ಗಂಗಾಮತ, ಬೆಸ್ತ, ಬಾರ್ಕಿ ಏನು ನಾವು 39 ಸಿನಾಪ್ಸಿಸ್ ಇದ್ದೀವಿ. ಇವೆಲ್ಲ ಸೇರಿ ನಾವು ಇದರಲ್ಲಿದ್ದೀವಿ ಸರ್. 70 ಲಕ್ಷ ಜನ ಇದ್ದೀವಿ. ಜೊತೆಯಲ್ಲಿ ಎಲ್ಲ ಹಿಂದುಳಿದ ವರ್ಗಗಳನ್ನ ಕಟ್ಕೊಂಡು ಹೋಗ್ಬೇಕನ್ನೋ ನಮ್ಮ ಕನಸಿದೆ ಸರ್. ಈಗ ನಾವು ಕಾಂಗ್ರೆಸ್ಸಲ್ಲಿ ನಮ್ಮದು ಮಹಾಗಠಬಂಧನಲ್ಲಿ ಇದಿದೆ ಸರ್. ಮಹಾಗಠಬಂಧನಲ್ಲಿ ಅಲ್ಲಿ ಒಳಗಡೆ ಟೈಅಪ್ ಆಗಿದೆ. VIP ಪಾರ್ಟಿ ಇಂಡಿಯಾದ ಒಂದು ಭಾಗನೂ ಕೂಡ, ಇಂಡಿಯಾ ಮಹಾಗಠಬಂಧನ ಒಂದು ಭಾಗ ಕೂಡ ಆಗಿದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿನೂ ನಾವು ಜೊತೆಯಲ್ಲಿ ಇರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಕಾಂಗ್ರೆಸ್ ಜೊತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ AH ಅಂತೇಳಿ.
ವೃತ್ತಿಯಲ್ಲಿ ವಕೀಲರಾಗಿ ಕೆಲಸ ಮಾಡ್ತಿದ್ದೀವಿ ಮತ್ತು ಈ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮಾನ್ಯರೇ, ನಮ್ಮ ಕರ್ನಾಟಕ ರಾಜ್ಯದ ಸುಮಾರು 75 ವರ್ಷಗಳ ರಾಜಕೀಯ ಇತಿಹಾಸವನ್ನು ನಾವು ನೋಡಿದಾಗ ಇಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತವನ್ನು ನಡೆಸಿದೆ. ಅದೇ ರೀತಿ BJP ಕೂಡ 7-8 ವರ್ಷಗಳ ಕಾಲ ಆಡಳಿತ ನಡೆಸಿದೆ ಮತ್ತು ಇತರೆ ಪಕ್ಷಗಳು ಕೂಡ ಸಮ್ಮಿಶ್ರ ಸರ್ಕಾರ ಇತ್ಯಾದಿಯಾಗಿ ಆಡಳಿತ ನಡೆಸಿದೆ. ಈ ರಾಜ್ಯದಲ್ಲಿ ಎಲ್ಲ ನೂರಾರು ಜಾತಿ ಜನಾಂಗಗಳಿರ್ತಕ್ಕಂಥ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಪ್ರಮಾಣ ಎಷ್ಟು ಅಂತ ನೋಡಿದಾಗ ಸುಮಾರು 1.5 ಕೋಟಿಯಷ್ಟು ಜನಸಂಖ್ಯೆ ನಮ್ಮ ಕಣ್ಮುಂದೆ ಬರ್ತದೆ. ಆ 1.5 ಕೋಟಿ ಜನಸಂಖ್ಯೆಗೆ ಇವತ್ತು ನಾವು ರಾಜಕೀಯವಾಗಿ ಪ್ರಾತಿನಿಧ್ಯ ಎಲ್ಲಿಂದ ಎಲ್ಲಿವರೆಗೂ ಇದೆ, ಯಾವತ್ತಿತ್ತು ಯಾವತ್ತಿಲ್ಲ ಅನ್ನೋದನ್ನು ನಾವು ಏನಾದರೂ ಆಲೋಚನೆ ಮಾಡೋದಾದರೆ ಆರಂಭದಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವು ಹಿಂದುಳಿದವರ್ಗನ್ನು ಗುರುತಿಸಿದ್ದಾರೆ, ಯಾರು ಕಾಂಗ್ರೆಸ್ನವರು. ತದನಂತರ ಕಾಲಕ್ರಮೇಣ ಹಿಂದುಳಿದ ವರ್ಗವನ್ನು ರಾಜಕೀಯವಾಗಿ ಕೇಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಇಂದಿಗೂ ಕೂಡ ಹಿಂದುಳಿದ ವರ್ಗದವರು ರಾಜಕೀಯವಾಗಿ ಸ್ಥಾನಮಾನ ಪಡೀಲಿಕ್ಕೆ, ಒಂದು ಅಖಾಡಕ್ಕೆ ಇಳಿದು ಸ್ಪರ್ಧೆ ಮಾಡಲಿಕ್ಕೆ ಬೇಕಾದಷ್ಟು ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದ್ದಾರೆ. ಅವ್ರು ಕೇಳೋದಿಷ್ಟೇ, ರಾಷ್ಟ್ರೀಯ ಪಕ್ಷಗಳು ಕೇಳೋದಿಷ್ಟೇ, ನಿಮ್ಮ ಜಾತಿ ಜನಾಂಗ ಎಷ್ಟಿದೆ, ನೀವು ಎಷ್ಟು ಆರ್ಥಿಕವಾಗಿ ಸಬಲರಾಗಿದ್ದೀರಾ, ನಿಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ, ಈ ಪ್ರಶ್ನೆ ಕೇಳಿಬಿಟ್ಟು ಅವರ ಆತ್ಮಸ್ಥೈರ್ಯನ ಕಸ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ತಕ್ಕಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಮತ ಹೇಗಿದೆಯೋ ಸ್ಪರ್ಧೆ ಮಾಡೋ ಹಕ್ಕು ಕೂಡ ಇದೆ. ಒಂದು ಪಕ್ಷದಿಂದ ಒಬ್ಬ ಕ್ಯಾಂಡಿಡೇಟನ್ನು ಗುರುತಿಸಿದಾಗ ಆತನಿಗೆ ಆ ಪಕ್ಷದ ಬಲ ತಾನಾಗಿ ಬರ್ತದೆ. ಅದನ್ನು ಪರಿಶೀಲನೆ ಮಾಡೋ ಬದಲಾಗಿ ರಾಷ್ಟ್ರೀಯ ಪಕ್ಷಗಳು ಇವತ್ತೇನು ಮಾಡ್ತಾಯಿದೆ ಅಂತಂದರೆ, ನಾವು ಹಿನ್ನೆಲೆಯನ್ನು ಗಮನಿಸಿದಾಗ ಯಾವ್ಯಾವ ಬಲಿಷ್ಠ ಸಮುದಾಯಗಳು ಇವತ್ತು ರಾಜಕೀಯವಾಗಿ ಪ್ರಬುದ್ಧರಾಗಿ ನೇತೃತ್ವ ವಹಿಸಿದ್ದಾರೆ ಅನ್ನೋದನ್ನು ಗಮನಿಸಿದಾಗ ಹಿಂದುಳಿದ ವರ್ಗಗಳ ಪಾತ್ರ ಎಷ್ಟು ಗೌಣ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ. ಇವತ್ತು ನಾವು ತೆರಿಗೆ ಕಟ್ತೀವಿ, ಸರ್ಕಾರಕ್ಕೆ ಓಟು ಹಾಕ್ತೀವಿ, ಆದರೆ ಉಳಿದ ವಿಚಾರದಲ್ಲಿ ನಮ್ಮ ಸ್ಥಾನ ಏನು, ಉಳಿದ ವಿಚಾರದಲ್ಲಿ ನಮ್ಮ ಸ್ಥಾನಮಾನ ಏನು ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಎಲ್ಲೂ ಕೂಡ ಇವರು ರಾಜಕೀಯವಾಗಿ ಪ್ರಾತಿನಿಧ್ಯ ಕೊಡೋದಕ್ಕೆ ಮುಂದೆ ಬರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಇವತ್ತು ರಾಜಕೀಯ ದಾಸ್ಯ ಅಂತಕ್ಕಂಥದ್ದು ಬಹಳ ಜುಗುಪ್ಸೆ ಬಂದಂಥ ಒಂದು ಅವಸ್ಥೆ ನಮಗೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಸನ್ಮಾನ್ಯ BK ಮೋಹನ್ ಕುಮಾರ್ ಅವರು ಭಾಳಷ್ಟು ದೀರ್ಘವಾದಂಥ ಆಲೋಚನೆಯನ್ನು ಮಾಡಿ, ಆಳವಾದಂಥ ಚಿಂತನೆಯನ್ನು ಮಾಡಿ, ಹಿಂದುಳಿದ ಸಮಾಜಗಳು, ಕೇವಲ ನಾವು ಬೆಸ್ತ ಸಮಾಜದವರು ಇದರ ನೇತೃತ್ವ ವಹಿಸ್ಕೊಂಡ್ವಿ ಅಂದ ಮಾತ್ರಕ್ಕೆ ಇದು ಬೆಸ್ತ ಸಮಾಜದ ಪಕ್ಷ ಅಂತಲ್ಲ, ಬೆಸ್ತ ಸಮಾಜದಂತೆಯೇ ರಾಜಕೀಯವಾಗಿ ತುಳಿತಕ್ಕೊಳಗಾದಂಥ ಸಮಾಜಗಳು ಏನಿದ್ದಾವೆ, ಆ ಎಲ್ಲ ಸಮಾಜಗಳು 1.5 ಕೋಟಿಗೂ ಮೇಲ್ಪಟ್ಟಿರ್ತಕ್ಕಂಥ ಏನು ಜನಸಂಖ್ಯೆ ಇರೋ ಸಮುದಾಯಗಳಿದ್ದಾವೆ, ಈ ಎಲ್ಲ ಸಮುದಾಯಕ್ಕೆ ದನಿಯಾಗಿ ಇವತ್ತು ಮೋಹನ್ ಕುಮಾರ್ ಈ ಪಕ್ಷನ ತರಲಿಕ್ಕೆ ಪ್ರಯತ್ನಪಟ್ಟು ಇವತ್ತು ಕರ್ನಾಟಕಕ್ಕೆ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಪಕ್ಷನ ಅವರು 7ನೇ ತಾರೀಕು ಅಶೋಕ ಹೋಟೆಲ್ನಲ್ಲಿ 7ನೇ ತಾರೀಕು ಪಕ್ಷ ಉದ್ಘಾಟನೆ ಆಗ್ತಾಯಿದೆ. ಬಿಹಾರದಿಂದ ಲೀಡರ್ಸ್ಗಳು ಬರ್ತಾಯಿದ್ದಾರೆ, ಪಕ್ಷದ ಲೀಡರ್ಸ್ಗಳು ಬರ್ತಾಯಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದನ್ನೆಲ್ಲ ನಾವು ಸಮಾಲೋಚನೆ ಮಾಡಿ ಅದೊಂದು ಪಟ್ಟಿನ ತಯಾರು ಮಾಡ್ಕೋತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ಸೇರ್ತಕ್ಕಂಥ ನಾಯಕರುಗಳು ತಮಗೆಲ್ಲ ಗೊತ್ತಾಗ್ತದೆ. ಈ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರವಾಗಿ ಬಂದಂಥ ಈ ಪಕ್ಷ, ತಂದಂತಹ ಈ ಪಕ್ಷ ಮುಂದೆ ಆ ಎಲ್ಲ ಸಮುದಾಯಗಳಿಗೆ ದನಿಯಾಗಿ ಕೆಲಸ ಮಾಡ್ತದೆ.